ನಾವೆಲ್ಲರೂ ಬಾಳೆಹಣ್ಣಿನ ಸಿಪ್ಪೆ ಎಸಿತೀವಿ. ಆದ್ರೆ ಸಿಪ್ಪೆ ಕೂಡ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ತುಂಬಾನೇ ಒಳ್ಳೆಯದು. ಫೈಬರ್ನಿಂದ ಸಮೃದ್ಧವಾಗಿರುವ ಬಾಳೆಹಣ್ಣಿನ ಸಿಪ್ಪೆ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಮಲಬದ್ಧತೆ, ಅತಿಸಾರ ಅಥವಾ ಡೈರಿಯಾ ಅಂತ ಹೇಳ್ತೀವಿ, ಎರಡನ್ನೂ ಸುಗಮಗೊಳಿಸುತ್ತೆ. ಕ್ರೋನ್ಸ್ ಕಾಯಿಲೆ ಅಥವಾ ಇರಿಟೇಬಲ್ ಬವಲ್ ಸಿಂಡ್ರಮ್ ಇಂತಹ ಸಮಸ್ಯೆ ಇರುವವರಿಗೆ ಈ ಸಿಪ್ಪೆ ತುಂಬಾನೇ ಲಾಭಕಾರಿಯಾಗಿದೆ. ಬಾಳೆಹಣ್ಣು ಅಷ್ಟೇ ಅಲ್ಲ, ಇದರ ಸಿಪ್ಪೆ ಕೂಡ ವಿಟಮಿನ್ ಎ, ವಿಟಮಿನ್ ಬಿ6, ವಿಟಮಿನ್ ಬಿ12, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಫೈಬರ್, ಪ್ರೋಟೀನ್ ಈ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿದೆ. ಸೋರಿಯಾಸಿಸ್ ಸಮಸ್ಯೆ ಇದ್ದಾಗ ಈ ಸಿಪ್ಪೆಯನ್ನು ಸೋರಿಯಾಸಿಸ್ ಆಗಿರ್ತಕ್ಕಂಥ ಭಾಗಕ್ಕೆ ಉಜ್ಜಿದಾಗ ಇಚ್ಚಿಂಗ್ ಏನಿದೆಯಲ್ಲ, ಅಂದ್ರೆ ತುರಿಕೆ, ಇದು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಬಾಳೆಹಣ್ಣಿನ ಸಿಪ್ಪೆ ಮಾಯಿಶ್ಚರೈಸಿಂಗ್ ಗುಣ ಹೊಂದಿದೆ ಮತ್ತು ಸೋರಿಯಾಸಿಸ್ ಗಾಯಗಳನ್ನು ವಾಸಿ ಮಾಡುವಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದು ಕೂಡ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಪೇನ್ ರಿಲೀವರ್, ನೋವು ನಿವಾರಕ ಆಗಿ ಕೂಡ ಕೆಲಸ ಮಾಡುತ್ತೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ನೇರವಾಗಿ ನೋವಿರುವ ಜಾಗಕ್ಕೆ ಉಜ್ಜಬೇಕು. ಇದು ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿಸೆಪ್ಟಿಕ್ ಅಂದ್ರೆ ನಂಜು ನಿರೋಧಕ ಗುಣ ಹೊಂದಿರೋದ್ರಿಂದ ನೋವು ಕಡಿಮೆ ಆಗಲು ಸಹಾಯ ಮಾಡುತ್ತೆ. ಇದು ಕ್ಯಾನ್ಸರ್ನ ಅಪಾಯ ಕಡಿಮೆ ಮಾಡಬಹುದು. ಈ ಸಿಪ್ಪೆಯಲ್ಲಿ ಪಾಲಿಫಿನಾಲ್ಗಳು, ಕೆರಟೊನೈಡ್ಗಳು ಮತ್ತು ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿರೋದ್ರಿಂದ ಇವೇನಂತಂದ್ರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಉಂಟು ಮಾಡೋ ಫ್ರೀ ರ್ಯಾಡಿಕಲ್ ಗಳ ವಿರುದ್ಧ ಹೋರಾಡುತ್ತವೆ. ವಿಶೇಷವಾಗಿ ಹಸಿರು ಬಲಿಯದ ಸಿಪ್ಪೆಗಳು ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಗಳನ್ನು ಹೊಂದಿವೆ. ಆದ್ರೂ ಬಾಳೆಹಣ್ಣಿನ ಸಿಪ್ಪೆಗಳ ನಿಖರವಾದ ಸಂಯೋಜನೆಯನ್ನು ಇನ್ನೂ ರಿಸರ್ಚ್ ಮಾಡಲಾಗುತ್ತಿದೆ. ಈ ಸಿಪ್ಪೆ ಖಿನ್ನತೆ ನಿವಾರಿಸುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಬಾಳೆಹಣ್ಣಿನಲ್ಲಿರುವ ಹೆಚ್ಚಿನ ಮಟ್ಟದ ಟ್ರಿಪ್ಟೋಫ್ಯಾನ್ ಇದರ ಸಿಪ್ಪೆಯಲ್ಲಿರ್ತಕ್ಕಂಥ ವಿಟಮಿನ್ ಬಿ6 ಜೊತೆಗೆ ಖಿನ್ನತೆ ಮತ್ತು ಮೂಡ್ ಡಿಸಾರ್ಡರ್ ನಿವಾರಿಸುವಲ್ಲಿ ಸಹಾಯ ಮಾಡುತ್ತವೆ. ಟ್ರಿಪ್ಟೋಫ್ಯಾನ್ ಏನಿದೆಯಲ್ಲ, ಇದು ಒಡೆಯುವಾಗ ಸೆರೋಟೋನಿನ್ ಆಗಿ ಬದಲಾಗುತ್ತದೆ. ಇದು ನಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತೆ. ಇನ್ನು ವಿಟಮಿನ್ ಬಿ6 ನಮ್ಮ ನಿದ್ರೆಯ ಕ್ವಾಲಿಟಿ ಸುಧಾರಿಸುತ್ತದೆ. ಇದರಿಂದ ನಮ್ಮಲ್ಲಿ ಪಾಸಿಟಿವ್ ಫೀಲಿಂಗ್ಸ್ ಹೆಚ್ಚುತ್ತವೆ. ಈ ಸಿಪ್ಪೆ ನಮ್ಮ ಹಲ್ಲುಗಳ ಹೊಳಪು ಕೂಡ ಹೆಚ್ಚಿಸುತ್ತದೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ಕೇವಲ ಒಂದೇ ವಾರದವರೆಗೆ ಪ್ರತಿದಿನ ಬೆಳಗ್ಗೆ 1 ನಿಮಿಷ ನಾವು ಇದರಿಂದ ಈ ಸಿಪ್ಪೆಯಿಂದ ಹಲ್ಲುಗಳ ಮೇಲೆ ಉಜ್ಜಿದ್ರೆ ಹಲ್ಲುಗಳ ಬಿಳುಪು ಹೆಚ್ಚುತ್ತದೆ. ಈ ಸಿಪ್ಪೆಯನ್ನು ನಾವು ಹೇಗೆ ತಿನ್ನಬಹುದು? ಕುದಿಸಿ ತಿನ್ಬಹುದು, ಫ್ರೈ ಮಾಡಿ ತಿನ್ಬಹುದು, ಸ್ಮೂದಿಯಲ್ಲಿ ಮಿಕ್ಸ್ ಮಾಡಿ ಕೂಡ ಕುಡಿಬಹುದು ಮತ್ತು ದಾಲ್ಚಿನ್ನಿ, ಸಕ್ಕರೆ ಇವುಗಳ ಜೊತೆ ಬೇಯಿಸಿ ತಿನ್ಬಹುದು. ಆಮೇಲೆ ಈ ಸಿಪ್ಪೆಗಳಿಂದ ವಿನೆಗರ್ ಕೂಡ ತಯಾರಿಸಲಾಗುತ್ತದೆ. ಸಿಹಿ ತಿಂಡಿಯೂ ಮಾಡಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.